ಮಹಿಳೆಯು ಆರ್ಥಿಕ ನಿರ್ವಹಣೆಯಲ್ಲಿ ಚಾಣಾಕ್ಷತನ ಹೊಂದಿರುವುದರಿಂದ ಇಂದು ಆರ್ಥಿಕ ಸ್ವಾವಲಂಬಿ ಕುಟುಂಬವನ್ನ ಕಾಣುವ ಸಾಧ್ಯವಾಗಿದೆ ಎಂದು ತಹಶೀಲ್ದಾರ್ ಜೆ ಮಂಜುನಾಥ್. ಹೌದು, ಹುಣಸೂರು ನಗರದಲ್ಲಿ ಕೆನರಾ ಬ್ಯಾಂಕ್ ಹಮ್ಮಿಕೊಂಡಿದ್ದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಸಂಯೋಜನೆ ಮತ್ತು ಬೃಹತ್ ಸಾಲ ವಿತರಣಾ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ದೇಶದಲ್ಲಿ ಪ್ರಥಮವಾಗಿ ಮಹಿಳೆ ಸಬಲೀಕರಣದ ಹಿನ್ನೆಲೆಯಲ್ಲಿ ಆರಂಭವಾದ ಸ್ವಸಹಾಯ ಸಂಘಟನೆ ನಂತರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವಿಸ್ತರಣೆಯಾಯಿತು ಎಂದರು. ಹಲವು ಆರ್ಥಿಕ ಚಟುವಟಿಕೆ ಸೇರಿದಂತೆ ಗುಡಿ ಕೈಗಾರಿಕೆಗಳಲ್ಲಿ ಸವಾಲುಗಳ ನಡುವೆಯೂ ಸ್ತ್ರೀ ಸಾಮರ್ಥ್ಯವನ್ನ ಸಂಘಗಳು ತೋರಿಸುವ ಯಶಸ್ವಿಯತ್ತ ಮುನ್ನುಗ್ಗುತ್ತಿವೆ ಎಂದು ಶ್ಲಾಘಿಸಿದರು. ಸ್ವಸಹಾಯ ಸಂಘಗಳಿಂದ ಪಡೆಯುವ ಸಾಲವನ್ನ ಉತ್ಪಾದಕ ಕ್ಷೇತ್ರ ಸೇರಿದಂತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸುವುದರಿಂದ ಭವಿಷ್ಯದಲ್ಲಿ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಲು ಸಹಕಾರವಾಗಲಿದೆ. ಮದುವೆ ಊಟೋಪಚಾರಗಳಿಗೆ ಸಾಲದ ಹಣ ಬಳಸುವುದರಿಂದ ನೀವು ಖಾಯಂ ಸಾಲಗಾರರಾಗಿ ಉಳಿಯುತ್ತೀರಿ ಎಂದು ಮನವರಿಕೆ ಮಾಡಿಕೊಟ್ಟರು. ಇನ್ನು ನಗರಸಭೆ ಆಯುಕ್ತೆ ಮಾನಸಾರವರು ಮಹಿಳೆ ಮುಖ್ಯವಾಹಿನಿಗೆ ಬರಲು ಸ್ವಸಹಾಯ ಸಂಘಗಳು ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದು, ಬಡತನದಲ್ಲಿ ಹುಟ್ಟಿದರೂ ಬಡವನಾಗಿ ಸಾಯಬಾರದು, ನಮ್ಮ ಜೀವಿತಾವಧಿಯಲ್ಲಿ ಸ್ವಾವಲಂಬಿ ಬದುಕು ಹಾಗೂ ಆರ್ಥಿಕ ಶಕ್ತಿ ಎರಡನ್ನ ಗಳಿಸಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ಪ್ರಾದೇಶಿಕ ವಿಭಾಗದ ಮ್ಯಾನೇಜರ್ ಉಮೇಶ್ ಅವರು 2024 ಹಾಗೂ 25ನೇ ಸಾಲಿನಲ್ಲಿ 300 ಕುಟುಂಬಗಳಿಗೆ 35 ಕೋಟಿ ಸಾಲವನ್ನ ಹುಣಸೂರು ಉಪವಿಭಾಗದ ಪಿರಿಯಾಪಟ್ಟಣ ಮತ್ತು ಕೆಆರ್ ನಗರ ತಾಲೂಕಿನ ಆಯ್ದ ಸಂಘಗಳಿಗೆ ಸಾಲ ಸೌಲಭ್ಯ ನೀಡಿದೆ. ಮುಂದಿನ ದಿನದಲ್ಲಿ 50 ಕೋಟಿ ರೂಪಾಯಿ ಸಾಲ ಸೌಲಭ್ಯ ನೀಡುವ ಗುರಿ ಇದೆ ಎಂದರು. ಸ್ತ್ರೀಯನ್ನ ಸಬಲೀಕರಣ ಮಾಡಬೇಕು, ಸ್ತ್ರೀ ಪುರುಷರಷ್ಟೇ ಸರಿಸಮಾನರು ಅಂತಕ್ಕಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಅವರು ಹಣಕಾಸು ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಒಂದು ಉದ್ಯಮವನ್ನ ಕಾರ್ಯಕ್ಷಮತೆಯನ್ನ ಅವ್ರಿಗೆ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ರೂಪಿಸಿದ್ದು. ಅದು ಈಗ 20 ವರ್ಷಗಳ ನಂತರ ಬಹಳ ಎಲ್ಲ ಕಡೆ ಹೆಮ್ಮರವಾಗಿ ಬೆಳೆದಿದೆ. ಸಮಾಜದಲ್ಲಿ ತಾವೆಲ್ಲರೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಿರಿ. ಆದರೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಏನು ಕೆನರಾ ಬ್ಯಾಂಕ್ ತಮ್ಮ 300 ಸ್ತ್ರೀ ಶಕ್ತಿ ಸಂಘಗಳನ್ನು ಗುರುತಿಸಿ ಸುಮಾರು 30 ಕೋಟಿಯಷ್ಟು ಸಾಲವನ್ನ ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ರೈತರು ಕೂಡ ಸಾಲ ಮಾಡ್ತಕ್ಕಂಥದ್ದು ಮಕ್ಕಳ ಮದುವೆಗೋಸ್ಕರ, ಒಂದು ದೊಡ್ಡ ಬೀಗೂಟ ಮಾಡಲಿಕ್ಕೆ, ಇಲ್ಲ ಒಂದು ಹಬ್ಬ ಮಾಡಲಿಕ್ಕೆ ಸಾಲವನ್ನ